ಕಿವಿಗೆ ತಲುಪುತ್ತೋ ತಲುಪಲ್ವೋ ಅನ್ನೋ ಗೊಂದಲದಲ್ಲೇನೆ ಇದನ್ನ ತಲುಪಿಸಲೇಬೇಕು ಅನ್ನೋ ಹಠದಲ್ಲಿ ಮುಷ್ಕರಕ್ಕೆ ಮುಂದಾದ್ರೂ ಸಾರಿಗೆ ನೌಕರರು. ಬಾಕಿ ವೇತನ ಬಿಡುಗಡೆ ಮಾಡಬೇಕು, ಸರ್ಕಾರಿ ನೌಕರರಂತೆ ನಮ್ಮನ್ನೂ ಪರಿಗಣಿಸಬೇಕು, ಹಾಗೆ ಹಿಂದೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ದಾಖಲಾಗಿದ್ದ ಕೇಸ್ಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಬೇಕು, ಇತ್ಯಾದಿ ಇತ್ಯಾದಿ ಬೇಡಿಕೆ. ಈ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರೋ ಶತಪ್ರಯತ್ನ ಆದರೂ ಕೂಡ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅನಿವಾರ್ಯಕ್ಕೆ ಇವತ್ತು ತಮ್ಮ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ, ಪ್ರೊಟೆಸ್ಟ್ ಇವೆಲ್ಲವನ್ನ ಕೂಡ ಮಾಡಲಿಕ್ಕೆ ಮುಂದಾದ. ಆದರೆ ಹೈಕೋರ್ಟ್ನಿಂದ ನೋಟಿಸ್ ಇತ್ತು, ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡೋ ಹಾಗಿಲ್ಲ, ನೀವು ಕರ್ತವ್ಯಕ್ಕೆ ಗೈರು ಹಾಜರಾಗೋ ಮೂಲಕ ಪ್ರತಿಭಟನೆಯನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ ನಿನ್ನೆ ಸಂಜೆನೆ ಇನ್ಫ್ಯಾಕ್ಟ್ ಈ ಸಾರಿಗೆ ನೌಕರರ ಸಂಘಕ್ಕೆ ಈ ನೋಟಿಸ್ ತಲುಪಿತ್ತು. ಆದರೆ ಅದನ್ನೂ ಕೂಡ ಕ್ಯಾರೆ ಅನ್ನದೆ ಇವತ್ತು ಬಸ್ಗಳ ಸಂಚಾರವನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾದ್ರು ಸಾರಿಗೆ ನೌಕರರು. ಇದರ ಪರಿಣಾಮ ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸದಾ ಪ್ರಯಾಣಿಕರಿಂದ ಗಿಜಿಗುಡ್ತಾ ಇದ್ದ ಮೆಜೆಸ್ಟಿಕ್ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದ ಬಸ್ ನಿಲ್ದಾಣಗಳು ಇವತ್ತು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇತ್ತು. ಬಸ್ಗಳಿಲ್ಲದೆ ಜನ ಅಕ್ಷರಶಃ ಬಳಲಿ ಬೆಂಡಾಗಿ ಹೋದ್ರು. ಯಾವ ರೀತಿ ಇತ್ತು ಈ ಬಂದ್, ಅದರ ಪರಿಣಾಮ, ಇದೆಲ್ಲದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಈ ಎಲ್ಲಾ ಬಸ್ಗಳು ಕೂಡ ಬೆಂಗಳೂರಿನಿಂದ ಹೊಸಕೋಟೆ ಆಗಿರಬಹುದು, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಅಂದ್ರೆ ಉತ್ತರ ಕರ್ನಾಟಕ ಭಾಗಗಳಿಗೆ ಹೋಗುವಂತಹ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ಗಳು ಇವತ್ತು ಸಾರಿಗೆ ಮುಷ್ಕರದಿಂದಾಗಿ ಬಸ್ನ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. ಆಲ್ಟರ್ನೇಟ್ ಬಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಮಾಡಕ್ ಹೋದ್ರು ಕೂಡ ಜನಕ್ಕೆ ಅದು ಬೇಕಾದ ಟೈಮಿಗೆ ಉಪಯೋಗ ಆಗಿಲ್ಲ. ನೋಡಿ, ಇಲ್ಲೊಂದಿಷ್ಟು ಜನ ಹತ್ತುತ್ತಾ ಇದ್ದಾರೆ, ಈ ಬಸ್ಗೆ ಹತ್ತುತ್ತಾ ಇದ್ದಾರೆ ಒಂದಷ್ಟು ಜನ, ಬಟ್ ಅದು ಬೇಕಾದ ಟೈಮಿಗೆ ಅವ್ರಿಗೆ ಸಿಕ್ಕಿಲ್ಲ, ಸರಿಯಾಗಿ ಉಪಯೋಗ ಆಗಿಲ್ಲ. ಆದ್ರಿಂದ ಒಂದ್ ರೀತಿನಲ್ಲಿ ಅವ್ಯವಸ್ಥೆನೆ ಕಾಣ್ತಾ ಇದೆ. ಬಿಎಂಟಿಸಿ ಬರಲಿಲ್ಲ, ಕೆಎಸ್ಆರ್ಟಿಸಿ ರಸ್ತೆಗಿಳಿಯಲಿಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಗಳೂರು ತಂಡ. ಬಂದ್ ಬಂದ್ ಬಂದ್. ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ಓಡಾಟ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಪ್ರತಿದಿನವೂ ಬೆಂಗಳೂರಿನ ರಸ್ತೆಗಳಲ್ಲಿ ಅಬ್ಬರಿಸ್ತಾ ಇದ್ದ ಬಿಎಂಟಿಸಿ ಬಸ್ಗಳು ಇಂದು ನಿಂತಲ್ಲೇ ನಿಂತಿದ್ವು. ಅಷ್ಟೇ ಅಲ್ಲ, ರೋಡಿಗಿಳಿಯದೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಡಿಪೋಗಳಲ್ಲಿ ಠಿಕಾಣಿ ಹೂಡಿದ್ವು. ಬಸ್ಗಳಿಲ್ಲದೆ ಸಿಲಿಕಾನ್ ಸಿಟಿ ಜನರು ಅಕ್ಷರಶಃ ಪರದಾಡಿದ್ರು. ಬಸ್ಗಳಿಲ್ಲದೆ ಮೆಜೆಸ್ಟಿಕ್ ಖಾಲಿ ಖಾಲಿ. ಸದಾ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದ ಬೆಂಗಳೂರಿನ ಜೀವನಾಡಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇವತ್ತು ಖಾಲಿ ಖಾಲಿ ಹೊಡಿತಿತ್ತು. ಬಸ್ಗಳಿಲ್ಲದೆ ಬಿಕೋ ಅಂತಿತ್ತು. ದೂರ ದೂರಿಗೆ ಹೋಗಲು ಮೆಜೆಸ್ಟಿಕ್ಗೆ ಬಂದಿದ್ದ ಪ್ರಯಾಣಿಕರು ಬಸ್ಗಳಿಲ್ಲದೆ ಪರದಾಡಿದ್ರು. ಮಹಿಳೆಯರು, ವೃದ್ಧರು, ಯುವಕರು ಬಸ್ಗಾಗಿ ಅಲೆದಾಡಿದ್ರು. ಏನ್ ಮಾಡ್ಬೇಕ್ರಿ, ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ ಬರ್ತೀವಿ ಊರಿಗೆ ಹೋಗಿ. ಇವಾಗ ಏನಂತ ತಿನ್ಸ್ಬೇಕಂದ್ರೆ ಇಲ್ಲ, ಚಿಪ್ಸ್ ಕೊಡ್ಸ್ಕೊಂಡ್ ತಿಂತಾ ಇದಾವೆ ಮಕ್ಕಳು. ಮನ್ಯಾಗ ಹೋದ್ರೆ ಏನೋ ಅಡಿಗೆ ಮಾಡಿ ಕೊಡಬಹುದು. ಮಕ್ಕಳು ಹೈರಾಣ, ನಾವು ಹೈರಾಣ. ಜನರೆಲ್ಲ ಫುಲ್ ಜನ ನಿಂತ್ಕೊಂಡೆ, ಮಕ್ಕಳು ಎತ್ಕೊಂಡೆ ನಿಂತ್ಕೊಂಡ್ ಬಂದೀವಿ. ಇವಾಗ ಬಸ್ಸಿಗೆ ಏಟ್ ಮಾಡ್ಬೇಕು ನಾವು. ಖಾಸಗಿ ಬಸ್ಗೆ 1000 ರೂಪಾಯಿ ಕೊಡಬೇಕು ಸ್ವಾಮಿ. ಈ ಗವರ್ಮೆಂಟ್ ಬಸ್ ಇಲ್ಲದೆ ಇರೋ ತೊಂದರೆ ತೊಂದ್ರೆ ಆಯ್ತು. ಗವರ್ಮೆಂಟ್ ಬಸ್ ಇಲ್ಲದೆ ತೊಂದ್ರೆ ಆಯ್ತು ನಮಗೆ. ಪ್ರೈವೇಟ್ ಬಸ್ನವ್ರು ಚಾರ್ಜ್ ತಗೋತಾ ಇದಾರೆ. ತಗೊಂತಾ ಇದಾರೆ. 1000 ರೂಪಾಯಿ ತಗೊಂಡಾರೆ. 1000 ರೂಪಾಯಿ ತಗೋತಾ ಇದಾರೆ. ಗವರ್ಮೆಂಟ್ ಬಸ್ ಆಗಿದ್ರೆ ಫ್ರೀ. ಎಷ್ಟಾಯ್ತು? ನಿರ್ವಿಲ್ಲ ಹೋಗ್ತಾ ಇದೀವಿ. ಈಗ ಅಮ್ಮಗ ಆರಾಮಿಲ್ಲಲ್ಲ, ಹೋಗ್ತಾ ಇದೀವಿ. ಏನ್ ಮಾಡ್ಬೇಕು? ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಹೆಚ್ಚಿಗೆ ಅಲ್ರಿ, ಮತ್ತೆ ಸುಮ್ಮನೆ ಜನಗಳಿಗೆ ಸಾರ್ವಜನಿಕ ಬಾ ತೊಂದರೆ ಮಾಡ್ಬಿಟ್ರಿ ಅವರು. ಹೌದೌದು, ಈ ತರ ಮಾಡ್ಬಿಡ್ತಾ ಇದ್ರಿ. ಹೌದೌದು. ಎಷ್ಟೊತ್ತಾದ್ರಿ? ಮುಂಜಾನೆಯಿಂದ ಕಾದಿವ್ರಿ, ಬೆಳಗಿನಿಂದ ಕಾದಿವಿ. ಬೆಳಗಿನಿಂದ ಹೊಸಪೇಟೆ ಹೋಗಿ ಕಾದಿವ್ರಿ. ಇವಾಗ ಬಿಡ್ತಾರೆ, ಬಿಡ್ತಾರೆ ಅಂತಂದ್ರೆ ಬಿಡ್ಲಾ ಇಲ್ಲ. ಮತ್ತೆ ಏನ್ ಮಾಡ್ತಾರೆ, ನಮ್ಗೆ ತೊಂದ್ರೆ, ಮತ್ತೆ ಹೋಗಬೇಕಾಗ್ತು. ಮೆಜೆಸ್ಟಿಕ್ನಲ್ಲಿ ಖಾಸಗಿ ಬಸ್ಗಳ ದರ್ಬಾರ್. ಸರ್ಕಾರಿ ಬಸ್ಗಳು ಬಂದ್ ಆದ ಕಾರಣ ಖಾಸಗಿ ಬಸ್ಗಳು ಮೆಜೆಸ್ಟಿಕ್ಗೆ ನುಗ್ಗಿ ಕಬ್ಜಾ ಮಾಡಿಕೊಂಡವು. ಮೆಜೆಸ್ಟಿಕ್ ಟರ್ಮಿನಲ್ 1, 2ರಲ್ಲಿ ಖಾಸಗಿ ಬಸ್ಗಳೇ ತುಂಬಿ ತುಳುಕುತ್ತಿದ್ವು. ಪ್ರೈವೇಟ್
ಪ್ರೈವೇಟ್ ಬಸ್ ಹತ್ತೋಕೆ ಪ್ರಯಾಣಿಕರು ಮುಗಿಬಿದ್ರು. ಖಾಸಗಿ ಬಸ್ ಚಾಲಕರ ನಡುವೆ ಡಿಶುಮ್ ಡಿಶುಮ್. ಮೆಜೆಸ್ಟಿಕ್ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಖಾಸಗಿ ಬಸ್ ಚಾಲಕರು ಕಂಡಕ್ಟರ್ಗಳ ನಡುವೆ ಗಲಾಟೆಯೇ ನಡೆದೋಯಿತು. ಬಸ್ಗೆ ಜನರನ್ನ ಕೂರಿಸೋ ವಿಚಾರಕ್ಕೆ ಎರಡು ತಂಡಗಳ ನಡುವೆ ವಾಗ್ವಾದವೇ ನಡೆಯಿತು. ನಟ ಹೊನ್ನವಳ್ಳಿ ಕೃಷ್ಣಗೂ ತಟ್ಟಿದ ಬಂದ್ ಎಫೆಕ್ಟ್. ಕೇವಲ ಜನಸಾಮಾನ್ಯರಿಗೆ ಮಾತ್ರವಲ್ಲ, ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣಗೂ ಬಂದ್ ಬಿಸಿ ತಟ್ಟಿತ್ತು. ಮಾದನಾಯಕನಹಳ್ಳಿಗೆ ಹೋಗಲು ಬಸ್ ಇಲ್ಲದೆ ಹೊನ್ನವಳ್ಳಿ ಕೃಷ್ಣ ದಂಪತಿ ಪರದಾಡಿದ್ರು. ಇಲ್ವಾ? ಹೌದು, ಸತ್ಯ. ಜನಕ್ಕೆ ತೊಂದರೆ ಆಗ್ತಾ ಇದೆ ನೋಡಿ. ಅಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಆ ಕಡೆ ಪೊಲೀಸ್ ಸಿಬ್ಬಂದಿ ಕೂತಿದ್ದಾರೆ, ಈ ಕಡೆ ಆಡಿಯನ್ಸ್ ಕೂತಿದ್ದಾರೆ. ಆದಷ್ಟು ಬೇಗ ಇದನ್ನ ಬಗೆಹರಿಸಬೇಕು. ಪೊಲೀಸ್ನವ್ರು ಕೂತ್ಕೊಳ್ಳೋದು ದೊಡ್ಡದಲ್ಲ, ಅವ್ರಿಗೆ ಡ್ಯೂಟಿ ಹಾಕಿದ್ಮೇಲೆ ಕೆಲಸ ಮಾಡಬೇಕು ಅವರು, ಅಲ್ವಾ? ಅದಕ್ಕೆ ಆತರ ಇನ್ನೊಂದ್ಸರಿ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿ. ಮಾಜಿ ಶಾಸಕನಿಗೂ ತಟ್ಟಿದ ಬಂದ್ ಬಿಸಿ. ಮಾಜಿ ಶಾಸಕರೊಬ್ಬರಿಗೂ ಬಂದ್ ಬಿಸಿ ತಟ್ಟಿತ್ತು. ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪರದಾಡಿದ್ರು. ಬಸ್ ಬಂದ್, ಮೆಟ್ರೋ ರೈಲು ಫುಲ್ ರಶ್. ಬಿಎಂಟಿಸಿ ಬಸ್ಗೆ ಕಾದು ಕಾದು ಸುಸ್ತಾದ ಸಿಲಿಕಾನ್ ಸಿಟಿ ಜನ ಕೊನೆಗೆ ಮೆಟ್ರೋ ಮೊರೆ ಹೋದ್ರು. ಏಕಾಏಕಿ ಜನರು ಅಪ್ಪಳಿಸಿದ್ರಿಂದ ಮೆಟ್ರೋ ನಿಲ್ದಾಣಗಳು ಫುಲ್ ರಶ್ ಆಗಿದ್ವು. ಮೆಟ್ರೋ ರೈಲುಗಳಲ್ಲಂತೂ ಜನ ಕಿಕ್ಕಿರಿದು ಸೇರಿದ್ರು. ಉಸಿರಾಡೋಕು ಜಾಗವಿರದ ಸ್ಥಿತಿಯಲ್ಲಿ ಪ್ರಯಾಣಿಸಿದ್ರು. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ನೋಡಬಹುದು ಎಷ್ಟು ಜನ ಪ್ರಯಾಣಿಕರು ಇದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜನ ತುಂಬಿ ಹೋಗಿದ್ದಾರೆ. ಈಗಾಗಲೇ ಮೆಟ್ರೋ ನಿಗಮದಲ್ಲಿ ಈಗಾಗಲೇ ಟ್ರೈನುಗಳ ಸಂಖ್ಯೆ ಕೂಡ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಏನು ಬಿಎಂಟಿಸಿಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಆಗಿದೆ, ಬಿಎಂಟಿಸಿ ಬಸ್ಸಲ್ಲಿ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇಷ್ಟು ಜನಸಂಖ್ಯೆಯಲ್ಲಿದೆ. ಜನ ಸಾಗರ ತುಂಬಿಕೊಂಡಿದ್ದಾರೆ. ಈಗ ಕಂಪ್ಲೀಟ್ ಆಗಿ ಮೆಟ್ರೋದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಕೈ ಮುಗಿತೀನಿ, ಸಂಬಳ ಜಾಸ್ತಿ ಮಾಡಿ ಸ್ವಾಮಿ. ದುಡ್ಲೇ ಬಂದಿನಿ ಸರ್, ನಾನು ದುಡಿಮೆ ಒಂಥರ ರೈತನ ತರ. ನಾನು ಜನಗಳ ರೆಸ್ಪಾನ್ಸ್ ನಾನು ನೋಡ್ಕೋಬೇಕು. ಅವ್ರು ಬೇಡ, ನಿಮ್ಗೆ ಬೇಡ, ನಮಗೆ ನಮ್ಗೆ ಹೋಗಿ ಕೇಳೋದೇ ಯಾರು ಕೇಳೋದು ಯಾರು ಸರ್? ಬೇಕಲ್ಲ, ನಾವು ಮಾಡ್ಬೇಕೇನು ಹೇಳಿ ಸರ್. ಸಾರಿಗೆ ನೌಕರರ ಸಮರಕ್ಕೆ ಇವತ್ತು ಬೆಂಗಳೂರು ತಂಡ ಹೊಡೆದಿದ್ದಂತೂ ನಿಜ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದ್ದು ಮಾತ್ರ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಮಂದಿಗಾದ್ರೂ